ಜ್ಞಾನಯೋಗ ಮತ್ತು ಈ ವಿಶೇಷವಾಗಿರತಕ್ಕಂತಹ ಮಂತ್ರ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅನ್ನತಕ್ಕಂಥ ಶ್ಲೋಕ. ಇದೊಂದು ತ್ರಿವೇಣಿ ಸಂಗಮ, ಬಹಳ ದೊಡ್ಡ ಅತ್ಯಂತ ಅಭೂತಪೂರ್ವವಾಗಿರತಕ್ಕಂಥ ರಹಸ್ಯ ಸಂದೇಶವನ್ನು ಹೊಂದಿರತಕ್ಕಂತಹ ಶ್ಲೋಕ ಇದು. ಆ ಮೊದಲನೇ ಪದ ಇದೆಯಲ್ರಿ, ತತ್ ತತ್ ವಿದ್ಧಿ. ಆ ತತ್ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವು ಹಿಂದಿನ ಒಂದು 2-3 ಶ್ಲೋಕಗಳನ್ನು ನೋಡಬೇಕು. ಹಾಗೂ ಈ ಶ್ಲೋಕದಲ್ಲಿರತಕ್ಕಂಥ ಪ್ರತಿಯೊಂದು ಪದವೂ ಶ್ರೀಕೃಷ್ಣ ನೇರವಾಗಿ ನಮಗೆಲ್ಲರಿಗೂ ಉಪದೇಶ ಮಾಡಿರತಕ್ಕಂತಹ ವಿಶೇಷವಾದಂತಹ ಉಪದೇಶ. ಯಾಕೆ? ಈ ಸಂಸ್ಕೃತದಲ್ಲಿ 2 ಪದ ಇದೆ. ಆ 2 ಪದಗಳನ್ನು ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ನಾವು ಭಾಳ ಗಂಭೀರವಾಗಿ ಕೂತ್ಕೊಳ್ಬೇಕು ಅಂತ. 2 ಪದ, ಒಂದು ವಿದ್ಧಿ ಅನ್ನೋದು, ಇನ್ನೊಂದು ಶೃಣು ಅನ್ನೋದು. ಉದಾಹರಣೆಗೆ ರಾಮಾಯಣದಲ್ಲಿ ಶ್ರೀರಾಮರನ್ನು ನಾವು ಏನೇನೋ ಹೇಳ್ತೀವಿ, ಮಾತೃಭಕ್ತ ಅಂತಂತ ಹೇಳ್ತೀವಿ, ತಂದೆ ಬಲ ಬೆಳೆ ಕೊಡ್ತಾರೆ ಅಂತೀವಿ, ಭ್ರಾತೃಪ್ರೇಮಿ ಅಂತೀವಿ, ಏನೇನೋ ಗುಣವಾಚಕಗಳಿಂದ ಹೇಳ್ತೀವಿ. ಆದರೆ ಶ್ರೀರಾಮರು ಅಂದರೆ ಯಾರು? ಶ್ರೀರಾಮ ಅನ್ನತಕ್ಕಂಥ ಒಂದು ಪಾತ್ರ ತನ್ನನ್ನೇ ತಾನು ಪರಿಚಯ ಮಾಡಿಕೊಳ್ಳುತ್ತೆ. ಅಯೋಧ್ಯಕಾಂಡದಲ್ಲಿ ವಿದ್ಧಿ ಅಂತ ಶುರು ಮಾಡ್ತಾರೆ ಶ್ರೀರಾಮ. ವಿದ್ಧಿ ಮಾಂ ಋಷಿಭಿಸ್ತುಲ್ಯಂ. ಶ್ರೀರಾಮ ಅಂದರೆ ಅರ್ಥ ಯಾರಪ್ಪ ಅಂದರೆ ಒಬ್ಬ ಋಷಿ ಅಂತ ಹೇಳ್ತಾರೆ ಅವರು. ಅದು ಹೇಳೋಕೆ ಮುಂಚೆ ವಿದ್ಧಿ ಅಂತ ಹೇಳ್ತಾರೆ. ವಿದ್ಧಿ, ಕೇಳಿಸ್ಕೋ, ತಿಳ್ಕೋ, ಅರ್ಥ ಮಾಡ್ಕೋ. ಈ ವಿದ್ಧಿ ಅನ್ನತಕ್ಕಂಥ ಪದ ಪ್ರಯೋಗ ಆಯಿತು ಅಂದರೆ ಯಾವುದೋ ಒಂದು ವಿಶೇಷವಾಗಿರತಕ್ಕಂತಹ ವಿಷಯದ ಪ್ರಸ್ತಾವ ಆಗ್ತಾ ಇದೆ ಅಂತ. ಅದರಲ್ಲಿಯೂ 4ನೇ ಅಧ್ಯಾಯದ ಜ್ಞಾನಯೋಗದಲ್ಲಿ ವಿದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಜ್ಞಾನಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ. ಆ ಹಿಂದಿನ ಶ್ಲೋಕಗಳಲ್ಲಿ 4 ವಿಧವಾಗಿರತಕ್ಕಂಥ ಯಜ್ಞಗಳನ್ನು ಕುರಿತು ಕೃಷ್ಣ ಉಪದೇಶ ಮಾಡಿದ್ದಾನೆ. ಭಗವದ್ಗೀತೆಯಲ್ಲಿ 18 ವಿಧದ ಯೋಗಗಳ ಪ್ರಸ್ತಾವ ನಡೆಯುತ್ತೆ, ಕೇವಲ 3 ಅಲ್ಲ. 18 ವಿಧದ ಯೋಗಗಳಲ್ಲಿ 4ನೇದು ಜ್ಞಾನಯೋಗ. ಅದರ ವೈಶಿಷ್ಟ್ಯ ಏನು? ದ್ರವ್ಯಯಜ್ಞಸ್ತಪೋಯಜ್ಞ ಯೋಗಯಜ್ಞಸ್ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಏನನ್ನಾದರೂ ಸಾಧಿಸಬೇಕಾದರೆ 4 ತರಹದ ಯಜ್ಞಗಳಿದೆ ಕಣೆಯ. ಒಂದು ದ್ರವ್ಯಯಜ್ಞ, 2ನೇದು ತಪೋಯಜ್ಞ, 3ನೇದು ಯೋಗಯಜ್ಞ, 4ನೇದು ಜ್ಞಾನಯಜ್ಞ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹಿಂದಿನ ಶ್ಲೋಕ ತದ್ವಿಧಿ ಪ್ರಣಿಪಾತೇನ ಅನ್ನತಕ್ಕಂಥ ಶ್ಲೋಕದ ಹಿಂದಿನ ಶ್ಲೋಕ ಸರ್ವಂ ಕರ್ಮ ಅಖಿಲಂ ಪಾರ್ಥ. ಏನಪ್ಪ ಸರಿಯಾಗಿ ಕೇಳಿಸ್ತಿಲ್ವಾ? ನೀನು ಸುಂದರವಾಗಿದೆಯಪ್ಪ, ಕೇಳಿಸ್ತದಾನೆ? ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಶಬ್ದ ಜಾಸ್ತಿ ಕೊಡ್ಬೇಕಂತಪ್ಪ. ಇಷ್ಟೊತ್ತು ಮಾತಾಡಿದ್ದು ಕೇಳಿಸ್ತಾ? ಕೃಷ್ಣ 4 ವಿಧವಾದ ಯಜ್ಞಗಳನ್ನು ಹೇಳ್ದ. ಒಂದು ದ್ರವ್ಯಯಜ್ಞ, ಇನ್ನೊಂದು ತಪೋಯಜ್ಞ, 3ನೇದು ಯೋಗಯಜ್ಞ, 4ನೇದು ಜ್ಞಾನಯಜ್ಞ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆ 4 ವಿಧವಾದ ಯಜ್ಞಗಳಲ್ಲಿ ಈ 3 ಯಜ್ಞಗಳಿದೆಯಲ್ಲ, ದ್ರವ್ಯ, ತಪಸ್ಸು, ಯೋಗ, ಈ ಎಲ್ಲವೂ ಜ್ಞಾನದಲ್ಲಿ ಲೀನವಾಗುತ್ತೆ, ಪರಿಸಮಾಪ್ತಿಯಾಗಿಬಿಡುತ್ತೆ. ಹೀಗಾಗಿ ಜ್ಞಾನಯಜ್ಞ ಅಂದರೆ ಏನು, ಜ್ಞಾನ ಯೋಗ ಅಂದರೆ ಅರ್ಥವೇನು ಅನ್ನುವುದನ್ನು ಕೇಳಿಸ್ಕೊ.
ಎಚ್ಚರಿಕೆಯಿಂದ ತಿಳ್ಕೊ ಅಂತ ಕೃಷ್ಣ ಇಷ್ಟೊಂದು ಪೀಠಿಕೆಯ ಸಹಿತ ಈ ಶ್ಲೋಕವನ್ನು ಮಂಡನೆ ಮಾಡ್ತಾ ಇದ್ದಾನೆ. ಹೀಗಾಗಿ ಆತ್ಮೀಯರೇ, 700 ಶ್ಲೋಕಗಳನ್ನು ಹೊಂದಿರತಕ್ಕಂಥ ಭಗವದ್ಗೀತೆಯಲ್ಲಿ ಎಲ್ಲವೂ ಶ್ರೇಷ್ಠವೇ, ಎಲ್ಲವೂ ಉತ್ತಮವೇ, ಎಲ್ಲವೂ ಮಹಾಮಾನ್ಯವೇ. ಆದರೆ ಅದರಲ್ಲಿ ಸುಮಾರು ಒಂದು 18-20 ಮಂತ್ರ ರೀತಿಯಲ್ಲಿ, ಮಾಲಾಮಂತ್ರ ಅಂತ ಕರಿತೀವಿ ನಾವು ಅದನ್ನು, ಮಂತ್ರೋಪಮೆಯಂತೆ ಇರತಕ್ಕಂಥ 18-20 ಮಂತ್ರಗಳಲ್ಲಿ ಇದೊಂದು ಪ್ರಧಾನವಾದ ಮಂತ್ರ. ಇದರಲ್ಲಿ ಶುದ್ಧ ಉಪದೇಶ ಕೊಟ್ಟಿದ್ದಾರೆ. ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ, ಇದು ಅನುಶಾಸನ ಇದ್ದ ಹಾಗೆ. ನೀವು ಹೀಗೆ ಮಾಡಿದರೆ ನಿಮಗೆ ಉಪದೇಶ ಸಿಗುತ್ತೆ. ಹೇಗೆ ಮಾಡಬೇಕು ಅಂದರೆ ತದ್ವಿಧಿ, ಕೇಳಿಸ್ಕೋಬೇಕು. ಮೊಟ್ಟ ಮೊದಲನೇದಾಗಿ ನಾವು ಅರ್ಧ ಗಂಟೆ ಮಾತಾಡಬೇಕಾಗಿದ್ದರೆ ಸುಮಾರು ಒಂದು 10 ಗಂಟೆ ಅಧ್ಯಯನ ಮಾಡಿರಬೇಕು. ಅಂದರೆ ಕೇಳಿಸ್ಕೋಬೇಕು, ಮೊದಲು ಓದಬೇಕು, ಅರ್ಥ ಮಾಡ್ಕೋಬೇಕು. ಮೌನದ ಮೊಗ್ಗನ್ನು ಅರಳಿ ಮಾತು ಹೊರಗೆ ಬರಬೇಕು. ಮೌನದ ಮೊಗ್ಗು ಅಂದರೆ ಅಧ್ಯಯನಶೀಲವಾಗಿರತಕ್ಕಂಥ ಮನಸ್ಸು. ನೀವು ವ್ಯಾಪಾರದಲ್ಲಿದ್ದೀರಾ, ವೇದಾಧ್ಯಯನದಲ್ಲಿದ್ದೀರಾ, ಮಂತ್ರಶಾಸ್ತ್ರದಲ್ಲಿದ್ದೀರಾ, ನರ್ತನ ಮಾಡ್ತಾ ಇದ್ದೀರಾ, ರಾಜಕಾರಣ ಮಾಡ್ತಾ ಇದ್ದೀರಾ, ನೀವೇನೇ ಮಾಡಿ ಮೊದಲು ವಿದ್ಧಿ, ಮೊದಲು ಕೇಳಿಸಿಕೊಳ್ಳಬೇಕು. ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಹಿಂದಿನವರು ಏನೆಲ್ಲ ಹೇಳಿದ್ದಾರೆ ಎನ್ನತಕ್ಕಂಥದ್ದನ್ನು ಕೇಳಿಸಿಕೊಳ್ಳಬೇಕು. ಪೂರ್ವ ಸತ್ ಕವಿಗಳಿಗೆ ನಮಿಸಿ ನಾಂ ಕೃತಿವೇಳ್ವೆನು ಅಂತ ಒಬ್ಬ ಕವಿ ಪ್ರತಿಜ್ಞೆ ಮಾಡ್ತಾನೆ. ನಾನು ಕಾವ್ಯವನ್ನು ವಿರಚನೆ ಮಾಡೋದಲ್ಲ, ಪೂರ್ವ ಸತ್ಕವಿಗಳಿಗೆ, ಈಗಾಗಲೇ ಹಿಂದೆ ಏನನ್ನು ವಿರಚನೆ ಮಾಡಿದ್ದಾರೆ ಅವರಿಗೆಲ್ಲ ನಮಸ್ಕಾರ ಮಾಡಿ ನಾನು ನನ್ನ ಕಾವ್ಯವನ್ನು ಹೇಳ್ತೀನಿ. ಹೀಗಾಗಿ ಮೊಟ್ಟ ಮೊದಲನೆಯ ಉಪದೇಶ ಅಂದರೆ ಕೇಳಿಸಿಕೊಳ್ಳಬೇಕು, ತದ್ವಿಧಿ. ಎರಡನೆಯದು ಹೇಗೋ ಕೇಳಿಸ್ಕೊಳ್ಳೋದಲ್ರಿ, ಪ್ರಣಿಪಾತೇನ, ನಮಸ್ಕಾರ ಮಾಡಿ ಕೇಳಿಸಿಕೊಳ್ಳಬೇಕು. ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ. ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ಅಂದರೆ ಅರ್ಥ, ಯಾರು ಮಾತನಾಡುತ್ತಿದ್ದಾರೋ ಅವರಿಗೆ ನೀವು ಮಾನ್ಯತೆಯನ್ನು ಕೊಟ್ಟಿದ್ದೀರಿ, ಗುರುಸ್ಥಾನದಲ್ಲಿ ಕೂಡಿಸಿದ್ದೀರಿ, ಅವರಿಗೆ ಶರಣಾಗತರಾಗಿದ್ದೀರಿ, ಅವರ ಮಾತನ್ನು ಗೌರವದಿಂದ ಆಧರಿಸಿ ಕೇಳಿಸಿಕೊಳ್ಳುತ್ತಿದ್ದೀರಿ. ನಮಸ್ಕಾರದ ವಿಶೇಷ ಗೊತ್ತಾ ನಿಮಗೆ? ನಿಮಗೆಲ್ಲ ಗೊತ್ತಿದೆ. ಇದು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಜೊತೆಗೆ ಮನಸ್ಸು, ಈ ಮೂರೂ ಸೇರಿ 11ರ ಸಾಂಕೇತಿಕವಾಗಿ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಈಗ ಸುಮ್ಮನೆ ಉದಾಹರಣೆ ನೋಡಿ, ಆ ನಮಸ್ಕಾರ ಅನ್ನೋದು ಎಂಥ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನು ನೋಡಿ. ನಾನೀಗ ನಿಮಗೆ ಇಷ್ಟೊಂದು 200-300 ಜನ ಕೂತ್ಕೊಂಡಿದ್ದೀರಿ. ನಾನು ನಿಮ್ಮನ್ನು ಕುರಿತು ನಮಸ್ಕಾರ ಅಂತೀನಿ, ನೀವೇನು ಮಾಡ್ತೀರಿ? ಹೇಳ್ರಿ ಜೋರಾಗಿ. ನಾನು ಒಂದು ನಮಸ್ಕಾರ ಮಾಡಿದರೆ ನನಗೆ 300 ನಮಸ್ಕಾರ ವಾಪಸ್ ಮಾಡುತ್ತೆ. ನಮಸ್ಕಾರದ ಮಹತ್ವವೇ ಅಂಥದ್ದು. ಏಕಾದಶಿ ವ್ರತ ಕೇಳಿದ್ದೀರಾ? ಏಕಾದಶಿ ವ್ರತ ಉಪವಾಸ ಮಾಡುವುದು ಅಂತ. ಉಪವಾಸ ಅಂದರೆ ಅರ್ಥ ಹೊಟ್ಟೆ ಏನೂ ತಿನ್ನದೇ ಇರುವುದು ಅಂತ ಅಲ್ಲ. ವಸತಿ ಅಂದರೆ ಅವ್ರ ಜೊತೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಲಕ್ಕೊಳ್ಳೋದು, ಓಡಾಡೋದು, ವಾಸ ಮಾಡ್ತಕ್ಕಂಥದ್ದು ಉಪವಸತಿ. ಸಮೀಪದಲ್ಲಿ ವಾಸ ಮಾಡ್ತಾ ಇದ್ದು ನೀವು ಮಾಡ್ತಾ ಇರೋದು ಉಪವಾಸ. ಇವಾಗ ನೀವು ಮಾಡುತ್ತಿರುವ ಉಪವಾಸ 11 ಇಂದ್ರಿಯಗಳ ಮೂಲಕ ನೀವು ನಮ್ಮ ಜೊತೆಗಿರಬೇಕು. 11 ಇಂದ್ರಿಯಗಳ ಮೂಲಕ ನೀವು ಉಪವಾಸ ಮಾಡಿದರೆ ಅದು ನಮಸ್ಕಾರ ಮಾಡಿದ ಹಾಗೆ ಅಂತಂತ. ಹೀಗಾಗಿ ತತ್ ವಿದ್ಧಿ ಪ್ರಣಿಪಾತೇನ, ನಿಮ್ಮ ಏಕಾದಶ ಇಂದ್ರಿಯಗಳನ್ನೂ, ಈಗ ಶಿವರಾತ್ರಿ ಉಪವಾಸ ಮಾಡ್ತೀರಿ, ಅದರರ್ಥ ಏನು? ಹೊಟ್ಟೆಗೆ ಊಟ ಮಾಡದೇ ಇರೋದಲ್ಲ. ಕಣ್ಣಿನ ಮೂಲಕ ಈಶ್ವರನ ನೋಡ್ತೀರಿ, ಕಿವಿಯ ಮೂಲಕ ಈಶ್ವರನ ಸಂಗೀತವನ್ನು ಕೇಳ್ತೀರಿ, ಬಾಯಿನ ಮೂಲಕ ಈಶ್ವರನ ಧ್ಯಾನವನ್ನು ಮಾಡಿ, ಅಂದರೆ 11 ಇಂದ್ರಿಯಗಳಲ್ಲಿಯೂ ಈಶ್ವರನ ವಾಸವನ್ನು ಮಾಡಿದಾಗ ಅದು ನಿಜವಾದ ಶಿವರಾತ್ರಿ ಉಪವಾಸ ಆಗುತ್ತೆ.
ಅದು ಪ್ರಣಿಪಾತೇನ. ತದ್ವಿಧಿ ಪ್ರಣಿಪಾತೇನ ಮುಂದಿನದು ಬಹಳ ಅಮೋಘವಾದಂಥ ಪದ. ಅದರಲ್ಲಿಯೂ 4ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಗಣೇಶ ಮಹಾರಾಜರು ರಹಸ್ಯ ಅಂತ ಹೇಳಿದ್ದದು. ಏನದು ಅಂದರೆ 3ನೇ ಅಧ್ಯಾಯಕ್ಕೆ ಕರ್ಮಯೋಗಕ್ಕೆ ಭಗವದ್ಗೀತೆ ಮುಕ್ತಾಯ ಆಗೋಯ್ತು. ಭಾಳ ಗಮನ ಇಟ್ಟು ಕೇಳಬೇಕಾದ ಸಂದರ್ಭ ಇದು. ಭಗವದ್ಗೀತೆಯ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಏನೆಲ್ಲ ಹೇಳಬಹುದೋ ಅದನ್ನೆಲ್ಲ ಹೇಳಿಬಿಟ್ಟ. ಚೂರು ಸಂದೇಹ ಇತ್ತು, ಅದನ್ನು 3ನೇ ಅಧ್ಯಾಯದಲ್ಲಿ ಮುಕ್ತಾಯ ಮಾಡಿದ. ಸಾಮಾನ್ಯ ಒಂದು ಕ್ರಮ ಏನಿದೆ ಅಂದರೆ, ಹೀಗೇನಾದರೂ ಉಪದೇಶ ಮಾಡಿದ ಮೇಲೆ ಈ ಉಪದೇಶ ಎಲ್ಲಿಂದ ಶುರುವಾಯಿತು, ಯಾರು ಇದರ ಮೂಲ, ಅವರು ಯಾರು ಹೇಳಿದರು ಅಂತ ಒಂದು ಕ್ರಮ ಬರುತ್ತೆ. ಹಾಗೆಯೇ 4ನೆಯ ಅಧ್ಯಾಯ, ಇನ್ನೇನು 3 ಅಧ್ಯಾಯದಲ್ಲಿ ಭಗವದ್ಗೀತೆ ಮುಗಿಸ್ಬಿಟ್ಟಿದ್ದೀನಿ, 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ ಮುಕ್ತಾಯ ಆಯಿತು ಅಂತ ಹೇಳಿ ಶ್ರೀಕೃಷ್ಣ, ನೋಡಪ್ಪ ಅರ್ಜುನ, ಈ ಯೋಗ ಅನ್ನತಕ್ಕಂಥದ್ದನ್ನು ನಾನು ಮೊಟ್ಟ ಮೊದಲು ಸೂರ್ಯನಿಗೆ ಉಪದೇಶ ಮಾಡಿದೆ. ಆ ಸೂರ್ಯ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಉಪದೇಶ ಮಾಡ್ದ, ಮನು ಮಹಾರಾಜನಿಗೆ ಮಾಡ್ದ. ಮನು ಮಹಾರಾಜ ಇಕ್ಷ್ವಾಕುವಿಗೆ ಮಾಡಿದ, ಇಕ್ಷ್ವಾಕು ಕುಕ್ಷಿಗೆ ಮಾಡಿದ, ಕುಕ್ಷಿ ವಿಕುಕ್ಷಿಗೆ ಮಾಡಿದ, ವಿಕುಕ್ಷಿ ಅನರಣ್ಯನಿಗೆ ಮಾಡಿದ. ಈ ರೀತಿಯಾಗಿ ಪರಂಪರಾಗತವಾಗಿ ಯೋಗ ಅನ್ನತಕ್ಕಂಥದ್ದು ಉಪದೇಶಿಸಲ್ಪಡ್ತಾ ಬಂತು. ಗಮನ ಇಟ್ಟು ಕೇಳಬೇಕೀಗ. ನಿಮಗೇನಾದ್ರು ಸಂದೇಹ ಬರಬೇಕು, ನಮಗೆ ಬರಲ್ಲ, ಅರ್ಜುನನಿಗೆ ಬರುತ್ತೆ. ಪರಂಪರಾಗತವಾಗಿ ನಾನು ಸೂರ್ಯನಿಗೆ ಮಾಡಿದ ಉಪದೇಶ ಸೂರ್ಯನಿಂದ ವಿವಸ್ವಾನ್ ಇತ್ಯಾದಿಯಾಗಿ ಇಳಿದು ಬಂತು. ಆದರೆ ಯೋಗಾಭ್ಯಾಸವನ್ನು ಮಾಡಿ 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 ಕಾಲ ಕಳೆದು ತಲೆಮಾರುಗಳು ಹೋಗಿ ತಲೆತಲಾಂತರಗಳಾಗಿ ಸಾವಿರಾರು ವರ್ಷಗಳಾಗಿ ಆ ಯೋಗ ಅನ್ನುವುದು ಖಿಲವಾಯಿತು, ದುರ್ಬಲವಾಯಿತು, ಅದರ ಸಾರ ಹೋಯಿತು. ಆದ್ದರಿಂದ ಈಗ ಯೋಗ ಅನ್ನತಕ್ಕಂಥದ್ದರ ಶಕ್ತಿಯ ಸಾರ ಹೋಗಿರುವುದರಿಂದ ನಿನಗೆ ಈಗ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಕಾಲ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ, ಮುಗಿಸ್ಬೇಕಲ್ಲ ಅಂತ. ನಾನು ಹೇಳೋಕೆ ಏನೋ ಒಂದಷ್ಟು ವಿಷಯ ಇದೆ. ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಿದ್ಧಾಂತ ಯಾರು ಅದನ್ನು ಆರಂಭ ಮಾಡ್ತಾರೆಯೋ ಆಗ ಇರತಕ್ಕಂತಹ ತೀವ್ರತೆ, ಆ ಪ್ರಭಾವ, ಆ ಶಾಖ, ಆ ಗುರಿ, ಆ ವ್ಯಾಪ್ತಿ ಬರ್ತಾ 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 ಕಡಿಮೆ ಆಗಿಬಿಡುತ್ತೆ. ಉದಾಹರಣೆಗೆ 2 ಉದಾಹರಣೆ ಕೊಡ್ತೀನಿ, ಕಾಲ ಇಲ್ಲದ್ರೆ ಒಂದೇ ಕೊಡ್ತೀನಿ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಾಶಿಯ ಮಣಿಕರ್ಣಿಕಾ ಘಟ್ಟದಲ್ಲಿ ಅದ್ವೈತ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾಗ ಚಂಡಾಲನೊಬ್ಬ 4 ನಾಯಿಗಳನ್ನು ಹಿಡ್ಕೊಂಡು ಬರ್ತಾನೆ. ಗಚ್ಚ ಗಚ್ಚ ಅಂತಾರೆ, ಹೋಗಿ ಹೋಗಿ ಹೋಗಿ, ತಿಷ್ಟು ತಿಷ್ಟ, ನಿಂತ್ಕೊ ಅಂತ ಅವರ ಶಿಷ್ಯರು ಅವರೆಲ್ಲ ಹೇಳ್ತಾರೆ. ಆತ ಪ್ರಶ್ನೆ ಕೇಳ್ತಾನೆ, ಆ ಚಂಡಾಲ, ಏನಪ್ಪ ಏನೋ ಅದ್ವೈತ ಉಪದೇಶ ಮಾಡ್ತಾ ಇದೀಯಾ, ದ್ವೈತ ಇಲ್ಲ ಅಂತ ಹೇಳ್ತಿದ್ದಿ, 2 ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಎಲ್ಲವೂ ಸಮಾನ ಅಂತ ಹೇಳ್ತಾ ಇದ್ದೀಯೇ, ಅಂಥದ್ರಲ್ಲಿ ಗಚ್ಚ ಗಚ್ಚ ಅಂದರೆ ಯಾರನ್ನು ಹೋಗುವಂತ ಇದೆಯಾ? ಏನು ಈ ದೇಹನ ಹೋಗುವಂತ ಇದೆಯಾ? ಈ ದೇಹ ಹೋಗು ಅಂದರೆ ನಿನ್ನಲ್ಲಿರ್ತಕ್ಕಂಥ ರಕ್ತ, ಮಾಂಸ, ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ನನ್ನಲ್ಲೂ ಇದೆ. ಅಥವಾ ನಿನ್ನೊಳಗಿರತಕ್ಕಂಥ ಆತ್ಮ ಹೋಗುವಂತ ಇದ್ದೀಯಾ ಅಂದರೆ ಎಲ್ಲರಲ್ಲಿಯೂ ಒಂದೇ ಆತ್ಮ ಇದೆ ಎಂದು ಬೇರೆ ಹೇಳ್ತಾ ಇದ್ದೀಯಾ? ಹಾಗಾದರೆ ನೀನು ಹೇಳ್ತಾ ಇರೋದ್ರೆ ಏನಾದರೂ ಅರ್ಥ ಇದೆಯಾ ಅಂತ ಕೇಳ್ತಾನೆ. ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜೀವನದಲ್ಲಿ ನಡೆದಂಥ ಒಂದು ತಿರುವು. ಅಲ್ಲಿ ಬಂದಿದ್ದಾತ ಚಂಡಾಲ ಅಲ್ಲ, ಪರಮೇಶ್ವರನೇ ಬಂದಿದ್ದ, ಇತ್ಯಾದಿ ಇತ್ಯಾದಿ ಆಮೇಲಿನ ವಿವರಣೆ. ಆಗ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅಮೋಘವಾಗಿರತಕ್ಕಂಥ ಮನೀಷಾ ಪಂಚಕವನ್ನು ಬರೀತಾರೆ.
ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾ ಯಾ ಸಂವಿದುಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತ ಜಗತ್ಸಾಕ್ಷಿಣೇ ಸ ಏವ ಅಹಂ ನ ಚ ದೃಶ್ಯವಸ್ತು ಇತಿ ದೃಢಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಮನೀಷಾ ಪಂಚಕದ ಪ್ರಾರಂಭವನ್ನು ಮಾಡ್ತಾರೆ. ನಾನು ಅದನ್ನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ, ಕಾಲ ಇಲ್ಲ ನನಗೆ ಈ ಶ್ಲೋಕ ಮುಖ್ಯವಾಗಿ ಮುಗಿಸ್ಬೇಕಾಗಿದೆ. ಒಟ್ಟು ಅರ್ಥ ಏನಪ್ಪ ಅಂದರೆ, ಪಿಪೀಲಿಕಾ ಅಂದರೆ ಇರುವೆ ಅಂತ. ಆ ಇರುವೆಯಿಂದ ಹಿಡಿದು ಬ್ರಹ್ಮನ ತನಕ, ಚತುರ್ಮುಖ ಬ್ರಹ್ಮ, ಸಂಸ್ಕೃತದಲ್ಲಿ ಎರಡು ಪದ ಇದೆ, ಒಂದು ಬ್ರಹ್ಮ, ಇನ್ನೊಂದು ಬ್ರಹ್ಮ ಅನ್ನೋದು. ಗುರುಬ್ರಹ್ಮ ಅನ್ನಬೇಕು. ಕೊನೆಯಲ್ಲಿ ಮುಗಿಸ್ಬೇಕಾಗಿದ್ದರೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನಬೇಕು. ಬ್ರಹ್ಮ ಅಂತ ಅನ್ಬಾರ್ದು. ಚತುರ್ಮುಖ ಬ್ರಹ್ಮ ತನಕ ಇರುವೆಯಿಂದ ಹಿಡಿದು ಯಾವ ಚೈತನ್ಯ ಶಕ್ತಿ ಹರಿತಾ ಇದೆಯೋ ಎಲ್ಲರಲ್ಲಿಯೂ ಅದೇ ನಾನು ವಿನಃ ನಚ ದೃಶ್ಯವಸ್ತು ಇತಿ. ನನ್ನ ಆಕಾರವಾಗಲಿ, ನನ್ನ ಹೆಸರಾಗಲಿ, ನನ್ನ ಆಸ್ತಿ ಆಗಲಿ, ನನ್ನ ಸಂಬಂಧವಾಗಲಿ, ನಾನು ನೋಡ್ತಕ್ಕಂಥದ್ದಾಗಲಿ, ಇದು ಯಾವುದೂ ನಾನು ಅಲ್ಲ. ಆ ಪರಬ್ರಹ್ಮವೇ ನಾನು ಅಂತ ಯಾರು ತಿಳಿದುಕೊಳ್ಳುತ್ತಾರೋ ಆ ವ್ಯಕ್ತಿ ಚಾಂಡಾಲೋಸ್ತು ಸತು ದ್ವಿಜೋಸ್ತು, ಅವನು ಚಂಡಾಲ ಆಗಿರಲಿ ಅಥವಾ ಬ್ರಾಹ್ಮಣ ಆಗಿರಲಿ, ಅವನಿಗೆ ನನ್ನ ನಮಸ್ಕಾರ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು. ಇದು ದಯವಿಟ್ಟು ದಾಖಲು ಮಾಡಿಕೊಳ್ಬೇಕು. ಪ್ರಪಂಚದ ಇತಿಹಾಸದಲ್ಲಿ ಸರ್ವ ಸಮಾನತಾ ತತ್ವವನ್ನು ಘೋಷ ಮಾಡಿದ ಮೊಟ್ಟ ಮೊದಲನೆಯ ಸಾಕ್ಷ್ಯ ಚಾರಿತ್ರಿಕವಾಗಿ 1200 ವರ್ಷಗಳ ಹಿಂದೆ. ಸರ್ವ ಸಮಾನತೆ ಅಂತ ಮಾತಾಡ್ತೀವಲ್ರಿ, ಆ ಸರ್ವ ಸಮಾನತಾ ಸಿದ್ಧಾಂತವನ್ನು ಜಗತ್ತಿಗೆ ಮೊಟ್ಟ ಮೊದಲು ಘೋಷಿಸಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ಅದು ಅದ್ವೈತ ಸಿದ್ಧಾಂತದ ಮೂಲ. ನೀವು ಅದ್ವೈತಿಯಾದ ಮೇಲೆ ಇದು ಅದ್ವೈತದ ತತ್ವ ಅಂದರೆ ಏನು? ಸಮಾನರು, ಯಾರೂ ವ್ಯತ್ಯಾಸ ಇಲ್ಲ, ಎಲ್ಲರೂ ಸಮಾನರು. ನಾನು ಅದ್ವೈತಿ ಅಂತ ಆದ ಮೇಲೆ ಅದು ತತ್ವ. ಬರ್ತಾ 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 1200 ವರ್ಷ ಹೋದ್ಮೇಲೆ ನೀವು ಬೇರೆ, ನಾನು ಬೇರೆ, ನಿನ್ನ ಜಾತಿ ಬೇರೆ, ನನ್ನ ಜಾತಿ ಬೇರೆ, ನೀನು ಈ ರೀತಿ ಭೇದ ಮಾಡ್ತಾ ಹೋಗಿಬಿಟ್ರೆ ಆ ಅದ್ವೈತ ಖಿಲವಾಗಿ ಹೋಯಿತು ಅಂತ, ಬಿದ್ದೋಯ್ತು ಅಂತ. ನಿಮ್ಗೆ ಅರ್ಥ ಆಯ್ತಾ? ಅದ್ವೈತಿಯಾದವನಿಗೆ ಜಾತಿಯ ಮಿತಿ ಇಲ್ಲ, ವರ್ಣದ ಮಿತಿ ಇಲ್ಲ. ನಿಮ್ಮ ಅದ್ವೈತ ಆರೂಢ ಮಠವು ಅಂಥದ್ದೇ ಅಂತ ನಾನು ಕೇಳಿದ್ದೇನೆ. ನಾನು ಹೊಸಬ ಇದಕ್ಕೆ. ಸನ್ಮಾನ್ಯ ಶ್ಯಾಮಾನಂದರೇ, ನಾನು ನಿಮ್ಮ ಮಠದ ಬಗ್ಗೆ ಕೇಳಿದ್ದೇನೆ. ಅದು ಆಕಾಶಕ್ಕೆ ತೆರೆದುಕೊಂಡಿರತಕ್ಕಂಥ ತತ್ವ ಇರತಕ್ಕಂಥದ್ದು ಅಂತ. ಆದ್ದರಿಂದ ನಿಮ್ಮ ಮಠಕ್ಕೆ, ನಿಮ್ಮ ಈ ವೇದಿಕೆಗೆ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬರ್ತಾರೆ ಎನ್ನತಕ್ಕಂಥದ್ದೇ ಒಂದು ವಿಶೇಷ. ಅಲ್ಲಿ ಹೇಳಿದಕ್ಕೆ ಹೊರಟಿರೋದು ಅದಲ್ಲ. ನಾನು ಸಿದ್ಧಾಂತ ಒಂದು ತಲೆಮಾರುಗಳನ್ನು ಕಳೆದುಕೊಂಡಾಗೆ ಹ್ರಸ್ವಾಗಿಬಿಡುತ್ತೆ, ಸಾರ ಹೋಗಿಬಿಡುತ್ತೆ ಅಂತ. ಈ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾನು ಬೆಂಗಳೂರಿನ ಬಸವಭವನದಲ್ಲಿ ಬಿ ಡಿ ಜತ್ತಿಯವರಿದ್ದಾಗ ಹಲವಾರು ಉಪನ್ಯಾಸಗಳನ್ನು ವಚನ ಸಾಹಿತ್ಯದ ಬಗ್ಗೆ ಕೊಡ್ತಾ ಇದ್ದೆ. ಬಸವಣ್ಣ ಬಹಳ ದೊಡ್ಡ ಕ್ರಾಂತಿಕಾರಿ. ಆತ ಈ ಪಂಚಾಂಗ, ನಕ್ಷತ್ರ ಅದಕ್ಕೆಲ್ಲ ಬೆಲೆ ಕೊಡಲ್ಲ ಆತ. ಆತನ ವಚನಗಳನ್ನು ನೀವು ನೋಡಿದರೆ ಯಾವ ನಕ್ಷತ್ರವೂ ಇಲ್ಲ, ಯಾವ ಮುಹೂರ್ತವೂ ಇಲ್ಲ ಕಣೆಯ, ಶಿವ ಒಲ್ದಿದ್ದೇ ಮುಹೂರ್ತ ಹ್ಞೂ ಅನ್ರಿ ಅಂತಂತ ಹೇಳಿದಂಥ ಮಹಾಮನುಷ್ಯ ಆತ. ಅದು ಬಸವಣ್ಣನ ತತ್ವ. ಆದರೆ ಈಗ ನೋಡಿ, ಯಾವ ಪಂಚಾಂಗವನ್ನು, ಜ್ಯೋತಿಷವನ್ನು ಬಸವಣ್ಣ ವಿರೋಧಿಸಿದ, ಆ ಬಸವಣ್ಣನ ಹೆಸರ ಮೇಲೆ ಬಸವೇಶ್ವರ ಪಂಚಾಂಗ ಅಂತ ಬಂದ್ಬಿಡುತ್ತೆ. ಅದು ತತ್ವಖಿಲವಾದಂಥ ಸ್ಥಿತಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಸೂರ್ಯನಿಗೆ ಉಪದೇಶ ಮಾಡಿದೆ, ಆ ಯೋಗ ಅನ್ನುವುದು ಖಿಲವಾಗಿ ಹೋಯಿತು, ಆದ್ದರಿಂದ ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ. ಸ್ವಲ್ಪ ತಾಳು ಅಂದ ಅರ್ಜುನ. ಅರ್ಜುನನಿಗೆ ಸಂದೇಹ ಬಂತು. ಕೃಷ್ಣ ಹೇಳ್ತಾ ಇರೋದು, ಸನ್ಮಾನ್ಯ ಗಣೇಶ ಮಹಾಂತ ಮಹಾರಾಜರು ನಿಮ್ಮಿಂದಾಗಿ ಈ ಪ್ರಕರಣ ಹೇಳ್ತಾ ಇದ್ದೇನೆ.
ನನಗೆ ತಲೆಯಲ್ಲಿರಲಿಲ್ಲ ಹೇಳಬೇಕು ಅಂತ. ಅರ್ಜುನ ಕೇಳಿದ, ಪ್ರಶ್ನೆ ಮಾಡಿದ, ಪ್ರಶ್ನಿಸಿದ ಕೃಷ್ಣನನ್ನು. ಸ್ವಲ್ಪ ನಿಂತುಕೋ. ಅಲ್ಲಯ್ಯ, ನನಗಿನ್ನ ಒಂದು 6 ತಿಂಗಳು ದೊಡ್ಡವನು ನೀನು, ಒಂದು 35 ವರ್ಷ ನನಗೂ ನಿಮಗೂ ಇರತಕ್ಕಂಥದ್ದು. ಈ 35-36 ವರ್ಷಗಳಲ್ಲಿ ನೀನು ನನ್ನ ಹತ್ರ ಮಾತಾಡ್ತಾ ಇದೀಯ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನನ್ನ ಜೊತೆಗೆ ಮಾತಾಡ್ತಾ ಇರತಕ್ಕಂಥ ನೀನು ಅಪರ. ಪರ ಅಂದರೆ ನೆನ್ನೆ ಹೇಳಿದ್ದೀನಿ, ಪರ ಅಂದರೆ ಅದು ಬೇರೆದು, ಇಹ ಅಲ್ಲದ್ದು. ಅಪರ ಅಂದರೆ ಇಹ. ಇಹದಲ್ಲಿ ಈಗ ನೀನು ನನ್ನ ಜೊತೆಗೆ ಮಾತಾಡ್ತಾ ಇದೀಯಾ. ಪರಂ ಜನ್ಮ ವಿವಸ್ವತಃ 5-6 ಸಾವಿರ ಕೋಟಿ ವರ್ಷಗಳ ಹಿಂದಿದ್ದಂಥವನು ಶುರುವಾದವನು ಸೂರ್ಯ. ಕಥಂ ಏತದ್ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಹಳೇದಾಗಿರ್ತಕ್ಕಂಥ ಸೂರ್ಯನಿಗೆ ಕೋಟಿ 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 ವರ್ಷಗಳ ಹಿಂದೆ ಹುಟ್ಟಿರಬಹುದಾದಂತಹ ಸೂರ್ಯನಿಗೆ ಈಗ ಇರತಕ್ಕಂಥ ನೀನು ಹೇಗೆ ತ್ವಂ ಆದೌ ಪ್ರೋಕ್ತವಾನ್ ಇತಿ, ಅವನಿಗೆ ಹೇಗೆ ಹೇಳೋಕ್ಕೆ ಸಾಧ್ಯ ಇದೆ? ನೀನು 35 ವರ್ಷಗಳ ವಯಸ್ಸಿನ ನೀನು ಕೋಟಿ ಕೋಟಿ ವರ್ಷಗಳ ಹಿಂದಿನ ಸೂರ್ಯನಿಗೆ ಹೇಗಯ್ಯ ಉಪದೇಶ ಮಾಡಿದೆಯೇ ಅಂತ ಪ್ರಶ್ನೆ ಮಾಡಿದ. ಪರಿಪ್ರಶ್ನೇನ ಸೇವಯ ಅನ್ನತಕ್ಕಂಥ ಪರಿಪ್ರಶ್ನೆ ಅನ್ನೋದಕ್ಕೆ 4ನೇ ಅಧ್ಯಾಯಕ್ಕೆ, ಅದರ ಮುಕ್ತಾಯಕ್ಕೆ ಅರ್ಜುನ ಮಾಡಿದ ಪ್ರಶ್ನೆಯಿಂದ ಭಗವದ್ಗೀತೆ ಮುಂದುವರಿಯಿತು. 18ನೇ ಅಧ್ಯಾಯ ತನಕ ಹೋಗ್ಬಿಡ್ತು. ಇದು ನಿಜವಾದ ಪ್ರಶ್ನೆ ತಾನೇ ಅರ್ಜುನಂದು. ಆ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಕೊಡುವ ಉತ್ತರ ಇಡೀ ಭಾರತದ ಔಪನಿಷತ್ ದರ್ಶನ, ಇಡೀ ಭಗವದ್ಗೀತೆಯ ಸಾರ. ವಿವೇಕಾನಂದರು ಅಮೆರಿಕೆಯಲ್ಲಿ ಮಾತಾಡ್ತಾ ಇದ್ದಾಗ ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತಾಡುವಾಗ ಅವರು ಅಮೃತಸ್ಯ ಪುತ್ರಾಹ ಅಂತ ಕರೀತಾ ಇದ್ದರು. ನೀವು ಸಾಯಲ್ರಿ, ನೀವು ಅಮೃತದ ಮಕ್ಕಳು ಅಂತ ಹೇಳ್ತಾ ಇದ್ದರು. ಆಧಾರ ಇದು. ಕೃಷ್ಣ ಹೇಳ್ದ ಅರ್ಜುನನಿಗೆ, ನ್ಯಾಯವಾದ ಪ್ರಶ್ನೆ ಕೇಳಿದೀಯ ನೀನು. ತ್ವಮ್ಮಾದವು ಪ್ರೋಕ್ತವಾನ್ ಇತಿ ಅಂತ ಕೇಳಿದೀಯ, ಹೇಗೆ ಹೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದೆ. ಉತ್ತರವನ್ನು ತುಂಬ ಗಮನ ಇಟ್ಟು ಕೇಳು. ದಯವಿಟ್ಟು ಗಮನಿಸಿ, ಸಾಧ್ಯ ಆದರೆ ಈ ಶ್ಲೋಕವನ್ನು ಮನನ ಮಾಡಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಅಯ್ಯ ಅರ್ಜುನ, ನೀವೆಲ್ಲ ಗಮನ ಇಟ್ಟು ದಾಖಲು ಮಾಡಿಕೊಳ್ಬೇಕಾದ ವಿಷಯ ಇದು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ನನಗೆ ಸಾವಿರ 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 ಜನ್ಮಗಳಾಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಚ ಮತ್ತು ತವ ಅರ್ಜುನ, ನಿನಗೂ ಸಾವಿರ 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 ಜನ್ಮಗಳಾಗಿಬಿಟ್ಟಿವೆ. ಅಂದರೆ ಇಲ್ಲಿ ನಾವು ಕೂತ್ಕೊಂಡಿದ್ದೀವಲ್ರಿ, ಇಲ್ಲಿ ಕುಳಿತುಕೊಂಡಿರತಕ್ಕಂಥ ಸರ್ವರಿಗೂ ಸಾವಿರ 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 ಜನ್ಮಗಳಾಗಿಬಿಟ್ಟಿವೆ. ನಮಗೆ ಸಾವೇ ಇಲ್ಲ. ಸಾಯುವುದು ದೇಹವೇ ವಿನಃ ಆತ್ಮ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಆದರೆ ಸಮಸ್ಯೆ ಏನು ಅಂದರೆ, ಅದೆಲ್ಲ ನನಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ಲ. ತಾನಿ ಅಹಂ ವೇತ್ತ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ನ ತ್ವಂ, ತ್ವಂ ನಿನಗೆ, ನಾ ಗೊತ್ತಿಲ್ಲ. ಏನು? ಇಷ್ಟೆಲ್ಲ ಸಾವಿರಾರು ಜನ್ಮಗಳಾಗಿದೆ ಎನ್ನತಕ್ಕಂಥದ್ದು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನನಗೆ ಗೊತ್ತಿರೋದರಿಂದ ಸುಮಾರೊಂದು 40 ಲಕ್ಷ ಜನ್ಮಗಳ ಹಿಂದೆ ನಾನು ಸೂರ್ಯನಿಗೆ ಪಾಠ ಮಾಡಿದ್ದು ನನಗೆ ಗೊತ್ತಲ್ಲ, ನಿನಗೆ ಹೇಗೆ ಗೊತ್ತಿದೆ ಅಂತ ಉತ್ತರವನ್ನು ಹೇಳಿದ. ಇದಿನ್ನೂ ಹೆಚ್ಚು ವಿಸ್ತಾರವಾದ ವಿವರಣೆ ಬೇಕದಕ್ಕೆ, ಅದರ ಕಾಲ ಇಲ್ಲ ನನಗೆ. ಅಂದರೆ ಅರ್ಜುನ 4ನೆಯ ಅಧ್ಯಾಯದಲ್ಲಿ ಪ್ರಶ್ನೆಯನ್ನು ಮಾಡಿ ಅದೇ ಅಧ್ಯಾಯದಲ್ಲಿ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಪರಿಪ್ರಶ್ನೇನ, ನೀನು ಪ್ರಶ್ನೆಯನ್ನು ಕೇಳಿ ಗುರುಗಳ ಹತ್ತಿರ ಅರ್ಥ ಮಾಡ್ಕೋಬೇಕು. ಗುರುಗಳು ಹೇಳಿದರು ಅಂದಾಕ್ಷಣಕ್ಕೆ ಒಪ್ಪಿಕೊಳ್ಳಕೂಡದು, ಒಪ್ಕೋಬೇಕು. ಯಾವಾಗ? ಅರ್ಥ ಮಾಡಿಕೊಂಡ ಮೇಲೆ ಒಪ್ಕೋಬೇಕು. ಪ್ರಶ್ನೆ ಏನು?
ಗುರುಗಳು ಹೇಳ್ತಿರ್ತಾರೆ ರೀ, ಏನೇನೋ ಹೇಳ್ತಾ ಇರ್ತಾರೆ. ಅವ್ರು ಹೇಳೋಕೆ ಅವರು 100 ಪುಸ್ತಕ ಓದಿರ್ತಾರೆ, ತಪಸ್ಸು ಮಾಡಿರ್ತಾರೆ, ಹೇಳ್ತಾರೆ. ನಿಮಗಿರಲ್ವಲ್ಲ ಅದು. ಆಗ ನೀವು ಸ್ವಾಮಿ ಸ್ವಲ್ಪ ತಾಳಿ, ಈ ಭಾಗ ನಂಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಹೇಳಿ, ವಿವರಣೆ ಕೊಡಿ, ಅರ್ಥ ಮಾಡಿಸಿ ಅಂತ ನೀವು ಕೇಳಬೇಕು. ನೀವು ಯಾರನ್ನು ಗುರುಗಳು ಅಂತ ಒಪ್ಪಿಕೊಂಡಿದ್ದೀರೋ ಅವರು ಹೇಳಿದಾಗ ಅವರು ಹೇಳಿದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು ಪ್ರಶ್ನೆ ಕೇಳಬೇಕು. ನಮ್ಮ ಇಡೀ ಪ್ರಪಂಚದ ಜ್ಞಾನ ವಿಸ್ತರಿಸಿರತಕ್ಕದ್ದೇ ಈ ಪ್ರಶ್ನೋತ್ತರದ ಮೂಲಕ. ಪ್ರಶ್ನೆಗಳೇ ಇಲ್ಲದೆ ಇದ್ದರೆ ಬೆಳವಣಿಗೆನೇ ಇಲ್ಲ. ಆದರೆ ಪ್ರಶ್ನೆ ಕೇಳಬೇಕಾಗಿದ್ದರೆ ಹಿಂದಿನ ಪದ ಯಾವಾಗಲೂ ನೆನಪಿರಬೇಕು. ಪ್ರಣಿಪಾತೇನ. ನೀವು ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಂದರೆ ನೀವು ವಿನೀತರಾಗಿದ್ದೀರಿ, ಉದ್ಧಟರಾಗಿಲ್ಲ, ವಿತಂಡವಾದಿಗಳಾಗಿಲ್ಲ, ವಿರೋಧಿಸಲಿಕ್ಕೆ ಪ್ರಶ್ನೆ ಕೇಳ್ತಾ ಇಲ್ಲ, ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಆದರೆ ನೀವು ಪ್ರಶ್ನೆ ಕೇಳಿದ ಕ್ಷಣಕ್ಕೆ ಗುರು ಉತ್ತರ ಹೇಳಬೇಕು ಅಂತಿಲ್ಲ. ಗುರುವಿಗೆ ಅನ್ನಿಸಬೇಕು ನೀವು ಗಂಭೀರವಾಗಿದ್ದೀರಿ ಅಂತ. ಗುರುವಿಗೆ ಅನ್ನಿಸಬೇಕು ನೀವು ಉತ್ತರ ಕೇಳಲಿಕ್ಕೆ ಸಾಮರ್ಥ್ಯ ಇದೆ ಅಂತ. ಗುರುವಿಗೆ ಅನ್ನಿಸಬೇಕು ಆತ ಕೊಟ್ಟ ಉತ್ತರ ನಿಮಗೆ ಅರ್ಥ ಮಾಡಿಕೊಳ್ಳತಕ್ಕಂಥ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ, ಶ್ರದ್ಧೆ ಇದೆ ಅಂತ ಗೊತ್ತಾಗಬೇಕು ಗುರುವಿಗೆ. ಶ್ರದ್ಧೆ ಅಂದರೆ ಅರ್ಥ ಏನಪ್ಪ ಅಂದರೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧಿ ಅವಧಾರಣಂ ಇತಿ ಶ್ರದ್ಧಾ ಅಂತ. ಶಾಸ್ತ್ರ ಏನೋ ಹೀಗೆ ಹೇಳ್ತಾ ಇದ್ದೀರಿ, ಗುರುಗಳು ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದು ಸತ್ಯ ಅಂತ ನಂಬತಕ್ಕಂಥ ಬುದ್ಧಿ ನಿಮಗಿರಬೇಕು. ಹಾಗೆ ಇದ್ದಾಗ ಅದನ್ನು ಶ್ರದ್ಧೆ ಅಂತ ಕರೀತಾರೆ. ಶ್ರದ್ಧಾಪೂರ್ವಕವಾಗಿ ನೀವು ಪ್ರಶ್ನೆಯನ್ನು ಕೇಳಿದಾಗ ಆ ಗುರುಗಳು ನಿಮಗೆ ಉತ್ತರ ಕೊಡ್ತಾರೆ ರೀ. ಉತ್ತರ ಕೊಡುವಂತೆ ನೀವೇನು ಮಾಡಬೇಕು ಅಂದರೆ ಪರಿಪ್ರಶ್ನೇನ ಸೇವಯ, ನೀವು ಸೇವೆ ಮಾಡಬೇಕು. ಸೇವೆ ಮಾಡೋಕೆ ಬಂದು ಕಾಲು ಹಿಸ್ಕ್ತಾ ಕೂತ್ಕೋಬೇಕು ಅಂತ ಅರ್ಥ ಅಲ್ಲ. ನೀವು ನಿಮ್ಮ ಪ್ರೀತಿಯನ್ನು, ನಿಮ್ಮ ಗೌರವವನ್ನು, ನಿಮ್ಮ ಶರಣಾಗತಿಯನ್ನು ಗುರುವಿನ ಮನಸ್ಸಿಗೆ ಅರ್ಥವಾಗುವಂತೆ ವರ್ತಿಸಬೇಕು. ಈ 4 ಅಂಶಗಳನ್ನು ಈ ಶ್ಲೋಕ ತನ್ನ ಗರ್ಭದಲ್ಲಿ ಹೊಂದಿದೆ. ಈ 4 ಅಂಶಗಳು ಯಾವ ಶಿಷ್ಯನಲ್ಲಿ ಇರುತ್ತದೆ? ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ನೀನು ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನೆ. ತತ್ ಅಂದರೆ ಅದು. ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಲಯವಾಗುತ್ತದೆ ಎನ್ನತಕ್ಕಂಥ ಸತ್ಯ ಹೇಗಾಗತ್ತೆ ಅಂತ ನೀವು ತಿಳ್ಕೊಬೇಕಾದ್ರೆ, ತತ್ ಅದನ್ನು ತಿಳ್ಕೊಬೇಕಾಗಿದ್ದರೆ ಗುರುವಿನ ಜೊತೆ ಕೂತ್ಕೋಬೇಕು, ಗುರುವಿನೊಡನೆ ಉಪನಿಷತ್ತಾಗಬೇಕು. ಮತ್ತೆ ಮತ್ತೆ ಉಪನಿಷತ್ ಅಂದರೆ ಅರ್ಥ ಏನಪ್ಪ? ನಿಷತ್ ಅಂದರೆ ಚೆನ್ನಾಗಿ ಕೂತ್ಕೊಳ್ಳೋದು, ಶತ್ ಅಂದರೆ ಕೂತ್ಕೊಳ್ಳೋದು ಅಂತ, ನಿಷತ್ ಅಂದರೆ ಚೆನ್ನಾಗಿ ಕೂತ್ಕೊಳ್ಳೋದು, ಉಪ ಅಂದರೆ ಹತ್ತಿರ. ಯಾರ ಹತ್ತಿರ? ಗುರುವಿನ ಹತ್ತಿರ ನೀವು ಉಪನಿಷದ್ವಾದಿಗಳಾಗಿ ಕುಳಿತುಕೊಂಡು ಆ ಗುರುವನ್ನು ಪ್ರಶ್ನಿಸಿದರೆ ಆಗ ಗುರು ನಿಮಗೆ ಉಪದೇಶ ಮಾಡ್ತಾನೆ. ಉಪದೇಕ್ಷಂತಿ ತೇ ತೇ ನಿನಗೆ ಜ್ಞಾನಂ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎನ್ನತಕ್ಕಂಥ ಜ್ಞಾನವನ್ನು ತೇ ನಿನಗೆ ಉಪದೇಕ್ಷಂತಿ, ಉಪದೇಶ ಮಾಡ್ತಾನೆ. ಯಾರು ಮಾಡ್ತಾರೆ? ಗುರು ಮಾಡ್ತಾನೆ. ಯಾವ ಗುರು ಮಾಡ್ತಾರೆ? ತತ್ವದರ್ಶಿನಃ. ಯಾರು ತತ್ವವನ್ನು, ಯಾರು ಸತ್ಯವನ್ನು, ಯಾರು ನಿಜದ ನೆಲೆಯನ್ನು ಅರ್ಥ ಮಾಡಿಕೊಂಡಿರ್ತಾನೋ, ದರ್ಶಿನಃ. ಭಾಳ ಪ್ರಧಾನವಾದ ಇದೆಲ್ಲ ಭಾಳ ದೊಡ್ಡ ದೊಡ್ಡ ಪದಗಳು. ಒಂದೊಂದು ಪದವನ್ನು ಅಧ್ಯಯನ ಮಾಡೋಕ್ಕೆ ನಿಮಗೆ ತಿಂಗಳುಗಳು ಬೇಕಾಗುತ್ತೆ. ಬರೀ ತತ್ವವನ್ನು ಹೇಳೋದಲ್ಲ, ದರ್ಶನ ಮಾಡಿರಬೇಕಾತ. ಅಂದರೆ ಅದು ಬರೀ ಉಪದೇಶ ಅಲ್ಲ, ಕಣ್ಣಿಗೆ ಕಂಡಿರಬೇಕು, ದಾರ್ಶನಿಕ ಗುರುವಾಗಿರಬೇಕು. ತತ್ವದರ್ಶಿನಃ. ಅಂತಹ ತತ್ವದರ್ಶಿಯ ಗುರು ನಿಮಗೆ ಸಿಕ್ಕರೆ, ನೀವು ಶಿಷ್ಯರಾದರೆ, ಆ ಶಿಷ್ಯನಲ್ಲಿ ನೀವು ಶರಣಾಗತರಾದರೆ ನಿಮಗೆ ಜ್ಞಾನದ ಮಹತ್ವ, ಜ್ಞಾನದ ಉದಯ, ಜ್ಞಾನದ ಪರಿಸಮಾಪ್ತಿ, ನೀವೇ ಜ್ಞಾನವಾಗತಕ್ಕಂಥದ್ದು. ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥದ್ದು 4 ಮಹಾವಾಕ್ಯಗಳಲ್ಲಿ ಮೊಟ್ಟಮೊದಲನೇ ವಾಕ್ಯ ಋಗ್ವೇದದಲ್ಲಿ ಬರತಕ್ಕಂಥದ್ದು. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಉಪದೇಶ ಮಾಡಿದ ಮೊಟ್ಟಮೊದಲನೇ ಮಹಾವಾಕ್ಯ ಅದು.
ಅದರ ಉಪದೇಶ ನಿಮಗಾಗತ್ತೆ. ಹಾಗೆ ಆಗಬೇಕಾಗಿದ್ದರೆ ನೀವು ಗುರುವಿನ ಹತ್ತಿರಕ್ಕೆ ಈ 4 ಗುಣಗಳ ಸಹಿತ ಹೋಗಬೇಕು ಅನ್ನತಕ್ಕಂಥದ್ದು ಈ ಶ್ಲೋಕದ ಅತ್ಯಂತ ಪುಟ್ಟದಾದ ವಿವರಣೆ. ಇದಕ್ಕೆ ಭಾಳ ದೊಡ್ಡ ವಿವರಣೆ ಬೇಕು. ನನಗೆ ಕೊಟ್ಟಿರತಕ್ಕಂಥ ಕಾಲ ಮುಗೀತು.